ರಣಘೋರ ಕೊಲ್ಲಿ ಯುದ್ಧಕ್ಕೆ ಕಡೆಗೂ ಅಂತಿಮ ತೆರೆ ಬಿದ್ದಿದೆ. ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ ಸಫಲ ಆಗಿರುವಂತದ್ದು. ಅಮೆರಿಕ ಜೊತೆಗಿನ ಡೀಲ್ ಅನ್ನ ಖಚಿತಪಡಿಸಿದೆ ಈಗ ಇರಾನ್. ಪ್ರಮುಖವಾಗಿ ಒಂದು ಕಡೆ ಈ ರಣಘೋರ ಕೊಲ್ಲಿ ಯುದ್ಧಕ್ಕೆ ಅಂತಿಮ ತೆರೆ ಯಾವಾಗ ಬೀಳುತ್ತೆ ಅಂತ ಎದುರು ನೋಡ್ಲಾಗ್ತಾ ಇತ್ತು. ಅಂದ್ರೆ ಅಮೆರಿಕ ಇಟ್ಟಂತ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಅದನ್ನ ಒಪ್ಕೊಳ್ಳುತ್ತಾ ಅಂತ ಈಗ ಅಮೆರಿಕ ಜೊತೆಗಿನ ಡೀಲ್ ಅನ್ನ ಖಚಿತಪಡಿಸಿದೆ ಇರಾನ್. 108 ದಿನಗಳ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಈಗ ತೆರೆ ಬಿದ್ದಿದೆ. ಕಡೆಗೂ ಅಮೆರಿಕ ಷರತ್ತುಗಳನ್ನ ಈಗ ಒಪ್ಕೊಂಡಿರುವಂತದ್ದು ಇರಾನ್ ಆಡಳಿತ. ಸ್ವಿಟ್ಜರ್ಲೆಂಡ್ನ ಅಮೆರಿಕ ಇರಾನ್ ಶಾಂತಿ ಒಪ್ಪಂದ ಈಗ ಯಶಸ್ವಿಯಾಗಿದೆ. ಶಾಂತಿ ಒಪ್ಪಂದವನ್ನ ಈಗ ಶ್ವೇತಭವನ ಖಚಿತಪಡಿಸಿರುವಂತದ್ದು. ಜೂನ್ 19ರಂದು ಉಭಯ ದೇಶಗಳಿಂದ ಶಾಂತಿ ಒಪ್ಪಂದಕ್ಕೆ ತೆರೆ ಬಿದ್ದಿದೆ. ಜಿನೇವಾದಲ್ಲಿ ಉಭಯ ದೇಶಗಳ ನಡುವೆ ಒಂದು ಶಾಂತಿ ಮಾತುಕತೆ ಕೂಡ ನಡೆದಿತ್ತು. ಈ ಒಪ್ಪಂದದ ವಿಚಾರವಾಗಿ ಈಗ ಏನು ಸಹಿ ಹಾಕಲಾಗಿದೆ. ಆ ಶಾಂತಿ ಒಪ್ಪಂದದ ಬೆನ್ನಲ್ಲೇ ಈಗ ತೈಲ ಹರಿಯಲಿ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಅಮೆರಿಕ ಇರಾನ್ ನಡುವಿನ ಯುದ್ಧಕ್ಕೆ ಪೂರ್ಣ ವಿರಾಮವನ್ನ ಹಾಕಲಾಗಿರುವಂತದ್ದು. 108 ದಿನಗಳ ಈ ಯುದ್ಧಕ್ಕೆ ಈಗ ಪೂರ್ಣ ವಿರಾಮವನ್ನ ಹಾಕಲಾಗಿದೆ. ಸತತವಾಗಿ ಇರಾನ್ ಹಾಗೆ ಅಮೆರಿಕ ನಡುವೆ ಈ ಒಪ್ಪಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಕಾರಣವಾಗಿತ್ತು. ಪ್ರತಿ ಬಾರಿ ಕೂಡ ಶಾಂತಿ ಸಭೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಮೆರಿಕದ ಷರತ್ತುಗಳನ್ನ ಇರಾನ್ ಒಪ್ಕೊಳ್ಳೋದಕ್ಕೆ ಸಿದ್ಧವಿರಲಿಲ್ಲ. ಎಷ್ಟೋ ಬಾರಿ ಶಾಂತಿ ಮಾತುಕತೆ ವಿಫಲವಾಗಿತ್ತು. ಅಮೆರಿಕ ಕೂಡ ಬೆಂಬಲದ ಭೂತದ ರೀತಿಯಲ್ಲಿ ಶಾಂತಿ ಒಪ್ಪಂದಕ್ಕೆ ಬಂದ್ರಷ್ಟೇ ಯುದ್ಧವನ್ನ ನಿಲ್ಲಿಸುವಂತ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಅಂತೂ ಇಂತೂ ಫೈನಲ್ ಈಗ ಅಮೆರಿಕ ಜೊತೆ ಡೀಲ್ ಅನ್ನ ಇರಾನ್ ಆಡಳಿತ ಖಚಿತಪಡಿಸಿರುವಂತದ್ದು.